ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಜಮೀನು ಮಾಲೀಕರು ವರ್ಸಸ್ ಶಾಲಾ ಆಡಳಿತ ಮಂಡಳಿ ಇಬ್ಬರ ಜಗಳದಲ್ಲಿ ರಸ್ತೆ ಇಲ್ಲದೆ ಶಾಲಾ ಮಕ್ಕಳು ಪರದಾಡ್ತಾ ಇದ್ದಾರೆ. ಬೆಂಗಳೂರು ಹೊರವಲಯದ ಅವಲಹಳ್ಳಿ ಬಳಿಯ ಪ್ರೆಸಿಡೆನ್ಸಿ ಸ್ಕೂಲ್ನಲ್ಲಿ ಆಗಿರುವಂತಹ ಘಟನೆ. ಸ್ಕೂಲ್ ರಸ್ತೆಯನ್ನ ಬಂದ್ ಮಾಡಿದ್ದಾನೆ ಜಮೀನು ಮಾಲೀಕ. ಜಮೀನು ಖರೀದಿಗೆ ಮುಂದಾಗಿರುವಂತಹ ಶಾಲಾ ಆಡಳಿತ ಮಂಡಳಿ ಸದ್ಯ ಇಬ್ಬರ ಜಟಾಪಟಿ ಹಿನ್ನೆಲೆಯಲ್ಲಿ ಮಕ್ಕಳಂತೂ ಹೈರಾಣಾಗಿದ್ದಾರೆ. ಇದೇ ವಿಚಾರಕ್ಕೆ ಹಲವು ವರ್ಷಗಳಿಂದ ತಿಕ್ಕಾಟ ನಡೀತಿದೆಯಂತೆ. ಸದ್ಯ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ದಾರೆ. ನೋಡಿ, ಆ ರಸ್ತೆಯನ್ನ ಬ್ಲಾಕ್ ಮಾಡಿಕೊಂಡು ಇಲ್ಲಿ ಓಡಾಡಬಾರ್ದು ಅನ್ನೋದು ಜಮೀನು ಮಾಲೀಕನ ಆಗ್ರಹ. ಬಟ್ ಅದನ್ನ ಬೇರೆ ಆಯ್ಕೆ ಏನು ಮಕ್ಕಳು ಬರೋದಕ್ಕೆ ಅನ್ನೋದು ಶಾಲಾ ಆಡಳಿತ ಮಂಡಳಿಯ ಪ್ರಶ್ನೆ. ಆ ಜಾಗ ನಾವು ಬೇಕಿದ್ರೆ ಪರ್ಚೇಸ್ ಮಾಡ್ತೀವಿ, ಮಕ್ಕಳಿಗೆ ಅನುಕೂಲ ಆಗಲಿ ಬಿಟ್ಕೊಡಿ ಅಂತ ಇವರು ಬಿಟ್ಕೊಡಲ್ಲ ಅಂತ. ಇದೇ ವಿಷಯವಾಗಿ ಕೋರ್ಟ್ಗೂ ಕೂಡ ಹೋಗಿದೆ. ಸದ್ಯ ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು. ಹಲವಾರು ವರ್ಷಗಳಿಂದ ಈ ಜಟಾಪಟಿ ಮುಂದುವರ್ಕೊಂಡು ಬಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾದೇಶ್ರಿಂದ. ಮಾದೇಶ, ಇಬ್ಬರ ನಡುವಿರುವಂತಹ ವ್ಯಾಜ್ಯ ಏನ್ ಹೇಳ್ತಾರೆ ಮಾಲೀಕರು ಮತ್ತು ಶಾಲಾ ಆಡಳಿತ ಮಂಡಳಿ? ಈಗ 2017ರಲ್ಲಿ ಕೋರ್ಟ್ ಮೆಟ್ಲೆ ಇರುತ್ತೆ ಪ್ರೆಸಿಡೆನ್ಸಿ ಸ್ಕೂಲ್. ಯಾಕಂದ್ರೆ ಜಾಗದ ಮಾಲೀಕರು ಅಂದ್ರೆ ಸುಮಾರು ಒಂದು 150 ಮೀಟರ್ ಏನಿದೆ ಆ ಮೀಟರ್ಲಿ ಅಲ್ಲಿ ಓಡಾಡೋದಕ್ಕೆ ರಸ್ತೆ ಇರುತ್ತೆ. ಆ ರಸ್ತೆ ವಸಂತ ಅನ್ನೋರಿಗೆ ಸೇರಿರುತ್ತೆ. ಅವರು ಮಾಲೀಕರು ಏನಿರ್ತಾರೆ ಅವರು ಇದು ನಮಗೆ ಸಿಗುತ್ತ ಆಸ್ತಿ ಇದೆ, ಇಲ್ಲಿ ಓಡಾಡುವಂತದ್ದಿಲ್ಲ, ಈಗ ನೀವೇನಾದ್ರು ಓಡಾಡಬೇಕು ರಸ್ತೆ ಬೇಕು ಅಂತಂದ್ರೆ ನೀವು ಇದನ್ನ ಖರೀದಿ ಮಾಡಬೇಕಾಗುತ್ತೆ ಅನ್ನೋ ತರದ ಮಾತನ್ನ ಹೇಳಿರ್ತಾರೆ. ಆದ್ರೆ ಶಾಲೆ ಅವರು ಹೇಳುವಂತ ರೇಟ್ ಏನಿದೆ ಅದಕ್ಕೆ ಜಮೀನು ಮಾಲೀಕರು ಒಪ್ಪೋದಿಲ್ಲ. ಅಂದ್ರೆ ನೀವು ಹೇಳ್ತಾ ಇರುವಂತ ರೇಟ್ ಇದಕ್ಕೆ ಸೂಕ್ತ ಆಗಲ್ಲ ಅಂತ. ಇವರಿಬ್ಬರ ನಡುವಿನ ಜಗಳ ಏನಿದೆ ಅದು ವಿಕೋಪಕ್ಕೆ ಹೋಗಿ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಜಾಗದ ಮಾಲೀಕರು ಏನಿದ್ದಾರೆ ಅವರು ಆ ರಸ್ತೆಯನ್ನ ಸಂಪೂರ್ಣವಾಗಿ ಅಗೆದಾಕ್ತಾರೆ. ಇವತ್ತು ಶಾಲೆಗೆ ಬೆಳಗ್ಗೆ ಪೋಷಕರೇನು ಶಾಲೆಗೆ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ಆ ಸಂದರ್ಭದಲ್ಲಿ ಗಾಬರಿಗಳಿಗೆ ಆಗ್ತಾರೆ, ಆತಂಕಕ್ಕೆ ಆಗ್ತಾರೆ. ಯಾಕಂದ್ರೆ ಇದ್ದಂತ ರಸ್ತೆ ಏಕಾಏಕಿ ಅಲ್ಲಿ ಮಯ ಆಗಿತ್ತು, ಒಂದು ಹೊಂದ ಕ್ರಿಯೇಟ್ ಆಗಿತ್ತು. ಅದನ್ನ ಪ್ರಶ್ನೆ ಅಂದ್ರೆ ಶಾಲೆಯವರು ಕೂಡ ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ರೀತಿಯಾಗಿ ಮಾಡಿದ್ರೆ. ನಿನ್ನೆ ಅಂದ್ರೆ ನಿನ್ನೆ ಕೋರ್ಟಲ್ ಕೂಡ ಒಂದು ಆರ್ಡರ್ ಆಗಿರುತ್ತೆ. ಏನಂದ್ರೆ ಶಾಲಾ ಮಕ್ಕಳ ಓಡಾಟಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಮಾಡೋದನ್ನ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಇಬ್ಬರ ಇದೇನಿದೆ ಅದು ಇತ್ಯರ್ಥ ಆಗೋವರೆಗೂ ಮಕ್ಕಳ ವಿಚಾರ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನುವಂತ ಸೂಚನೆಯನ್ನ ಕೋರ್ಟ್ ಕೂಡ ಕೊಟ್ಟಿರುತ್ತೆ. ಆದ್ರೆ ಈ ಬಗ್ಗೆ ನಮ್ಗೆ ಯಾವುದೇ ರೀತಿಯಾಗಿ ನೋಟಿಸ್ ಬಂದಿರ್ಲಿಲ್ಲ, ನಮ್ಗೆ ಈಗ ಗೊತ್ತಾಯ್ತು ಅನ್ನುವಂತ ಮಾತನ್ನ ಜಾಗದ ಮಾಲೀಕರು ಹೇಳ್ತಾ ಇರುವಂತದ್ದು. ನಮ್ಗೆ ಮಾಹಿತಿ ಇಲ್ಲದೆ ನಾವು ಆ ರೀತಿಯಾಗಿ ಮಾಡ್ಬೇಕಾಯ್ತು, ನಮ್ಗೆ ಮಕ್ಕಳಿಗೆ ತೊಂದರೆ ಕೊಡ್ಬೇಕು ಅನ್ನುವಂತ ಉದ್ದೇಶ ಇರ್ಲಿಲ್ಲ ಅನ್ನುವಂತ ಮಾತನ್ನ ಈಗ ಸದ್ಯ ಹೇಳ್ತಾ ಇರುವಂತದ್ದು. ಆದ್ರೆ ಇದು 2017ರಿಂದಲೂ ಕೂಡ ಈ ಸಮಸ್ಯೆ ಇದೇ ರೀತಿಯಾಗಿ ಮುಂದುವರಿತಾ ಇದೆ. ಅವರು ಹೇಳುವಂತ ರೇಟ್ಗೆ ಮಾಲೀಕರು ಹೋಗ್ತಾ ಇಲ್ಲ. ಆ ಮಾಲೀಕರು ಹೇಳುವಂತ ಅಂದ್ರೆ ಈಗಿನ ಬೆಲೆ ಏನಿದೆ ಆ ಬೆಲೆಯನ್ನ ಕೊಟ್ಟು ನೀವು ಆ ಜಾಗವನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈ ಇಬ್ಬರ ಜಗಳ ಏನಿದೆ ಇದರಿಂದಾಗಿ ಮಕ್ಕಳು ಸುಮಾರು ಒಂದು 100 ಮಕ್ಕಳು ಇವತ್ತು ಪರದಾಡುವಂತ ಪರಿಸ್ಥಿತಿ ಆಯ್ತು. ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಇವತ್ತು ನಡೀತಾ ಇದ್ದಿದ್ರಿಂದ ಪೋಷಕರು ಕೂಡ ಬಂದಿದ್ರು, ಮಕ್ಕಳನ್ನು ಕರ್ಕೊಂಡ್ ಬಂದಿದ್ರು, ಅವರೆಲ್ಲರೂ ಕೂಡ ನಿರ್ಮಾಣ ಆಯ್ತು. ದಿವ್ಯಾ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ.